ಈ ಮನೇಲಿ ಕಸ ಇದ್ರೂ ನಾನು ಸಹಿಸ್ಕೋತೀನಿ, ಆದ್ರೆ ವಿಷ ಮಾತ್ರ ಇರಬಾರ್ದು. ಇದೇ ಕಾರಣಕ್ಕೆ ನೀನ್ ಕುತ್ತಿಗೆ ಹಿಡಿದು ನಿನ್ನ ಆಚೆ ತಳ್ಳಿರೋದು. ಆದ್ರೆ ಈ ಮನೆ ನಂದು. ದೊಡ್ಡ ಯಜಮಾನರ ಇಚ್ಛೆ ಪ್ರಕಾರ ಸ್ಥಿರ ಆಸ್ತಿಗಳು ಶ್ರಾವಣಿ ಮೇಡಮ್ ಅವ್ರ ಹೆಸರಿಗೆ ರಿಜಿಸ್ಟರ್ ಆಗಿದೆ. ನಂದು. ಈ ಮನೆ ನಂದು. ಯಾವತ್ತಿದ್ರು ಈ ಮನೆಗೆ ಮಹಾರಾಣಿ ನಾನೇ. ನನ್ನ ಮನೆಯಲ್ಲಿ ಇನ್ ಮುಂದೆ ನಾನ್ ಹೇಳಿದ್ದೇ ನಡೆಯುತ್ತೆ. ಈ ಮನೆಯಲ್ಲಿ ಇನ್ನೂ ನಿನಗೆ ಜಾಗ ಇಲ್ಲ. ನಿನ್ನನ್ನ ನಾನು ಜೀವ ಸಹಿತ ಉಳಿಸ್ತಾ ಇರೋದೇ ಹೆಚ್ಚು. ಮಾಮ್, ನಾನು ನಿಂಗಾಗಲೇ ಹೇಳಿದ್ದೆ, ಇದೆಲ್ಲ ಬೇಕಿತ್ತ? ಈ ಶ್ರಾವಣಿನ ಎದುರಿಸಿ ಬದುಕಕ್ಕಾಗತ್ತಾ? ಇವಳು ನೋಡ್ತಿದ್ರೆ ಚಂಡಿ ಚಾಮುಂಡಿನ ನೋಡಿದಾಗ ಆಗ್ತಿದೆ. ಮೈ ನಡುಕ್ತಾ ಇದೆ, ಚಳಿ ಜಾಸ್ತಿ ಆಗ್ತಿದೆ. ಇನ್ನು ನಿನ್ನ ಗತಿ ಅದೋ ಗತಿ. ಏ ಶ್ರಾವಣಿ, ನೀನು ನನ್ನನ್ನು ಈ ಮನೆಯಿಂದ ಆಚೆ ಹಾಕ್ತೀಯಾ? ಅದೆಲ್ಲ ಸಾಧ್ಯನೇ ಇಲ್ಲ. ಇಷ್ಟಕ್ಕೂ ನಾನು ತಪ್ಪು ಮಾಡಿದ್ದೀನಿ ಅಂತ ಪ್ರೂವ್ ಮಾಡಕ್ಕೆ ನಿನ್ನಿಂದ ಆಗದೇ ಇಲ್ಲ. ನಿನ್ನಂಥವಳನ್ನ ನಂಬಿ ಅಪ್ಪ ನಿನ್ನನ್ನ ಇನ್ನೂ ಈ ಮನೇಲಿ ಇಟ್ಕೊಂಡಿದಾರಲ್ಲ, ಆ ನಂಬಿಕೆಗೆ ಮಾಡ್ತಿರೋ ದ್ರೋಹ ಇದು. ನೀನ್ ಅಜ್ಜಿ ವಿಷಯದಲ್ಲಿ ಈ ತರ ಎಲ್ಲ ಮಾಡಿದ್ಯಾ ಅಂತ ಅಪ್ಪಂಗೇನಾದ್ರೂ ಗೊತ್ತಾದ್ರೆ ಅವರೇ ನಿನ್ನನ್ನ ಉಳಿಸಲ್ಲ. ಈಗ್ಲೇ ಈ ಕ್ಷಣನೇ ನಾನು ಅಪ್ಪನ ಹತ್ರ ಎಲ್ಲ ವಿಷಯನೂ ಹೇಳ್ತೀನಿ. ಸಾವಿತ್ರಿ, ಫೋನ್ ಕೊಡು. ಬೇಡ ಮೇಡಮ್, ಯಜಮಾನ್ರಿಗೆ ಈ ವಿಷಯ ಹೇಳೋದು ಬೇಡ. ಏನ್ ಹೇಳ್ತಿದ್ಯಾ ಸುಬ್ಬು? ಇಷ್ಟೆಲ್ಲ ಆದ್ಮೇಲೆ ಸುಮ್ಮನೆ ಅಂತ ಹೇಳ್ತಿದ್ಯಾ? ಇವಳು ಎಂತ ವಿಶೇಷ ಅಂತ ಅಪ್ಪಂಗೆ ಗೊತ್ತಾಗ್ಬೇಕು ಸುಬ್ಬು. ಅಜ್ಜಿ ಪ್ರಾಣ ತೆಗಿಯಕ್ ಹೋಗಿದ್ಲು ಸುಬ್ಬು ಇವಳು. ಈ ವಿಷಯನ ನಾನು ಈಗಲೇ ಅಪ್ಪಂಗೆ ಹೇಳ್ತೀನಿ ಸುಬ್ಬು. ಕೊಡು ಫೋನು. ಬೇಡ ಮೇಡಮ್, ಯಜಮಾನ್ರಿಗೆ ಈ ವಿಷಯ ಹೇಳಬೇಕು ಅಂದರೆ ನಾವು ಸರಿಯಾದ ಸಾಕ್ಷಿ ಇಟ್ಕೊಂಡು ಹೇಳಬೇಕು. ಸಾವಿತ್ರಿ ನಿಮ್ಮ ಜೊತೆ ಫೋನಲ್ಲಿ ಮಾತಾಡಿದ್ದು ಕೇಳಿ ಬಂದೆ, ಸರಿಯಾದ ಸಮಯಕ್ಕೆ ಬಂದೆ ಅಂತ ಅನಿಸ್ತಾ ಇದೆ ಇವಾಗ. ಮೇಡಮ್, ನಾವು ಇವಳ ಬಗ್ಗೆ ಯಜಮಾನ್ರಿಗೆ ಹೇಳಬೇಕಂದ್ರೆ ಅದನ್ನು ಸಾಬೀತು ಮಾಡಬೇಕು ಮೇಡಮ್. ಇಲ್ಲಾಂದರೆ ಇವಳು ಅವ್ರ ಮುಂದೆ ನಾಟಕ ಆಡ್ತಾಳೆ. ಹಾಗಂತ ಇವಳನ್ನ ಸುಮ್ಮನೆ ಬಿಡ್ಬೇಕಾ ಸುಬ್ಬು ನಾವು? ಬೇಡ ಮೇಡಮ್. ಮೇಡಮ್, ನನ್ನ ಮಾತು ಕೇಳಿ. ಈಗ ತಾನೇ ನೀವು ಯಜಮಾನ್ರಿಗೆ ಹತ್ತಿರ ಆಗ್ತಿದ್ದೀರಾ. ಇವಳ ಬಗ್ಗೆ ಅವ್ರಿಗೇನಾದರೂ ಹೇಳಿದ್ರೆ ಇವಳು ಅಲ್ಲೂ ನಾಟಕ ಆಡ್ತಾಳೆ, ಬಣ್ಣ ಕಟ್ತಾಳೆ. ಅದಕ್ಕೆ ನಾವು ಇವಳನ್ನ ಹೇಗೆ ವಿಚಾರಿಸ್ಬೇಕೋ ಹಾಗೆ ವಿಚಾರಿಸ್ಕೊಳ್ಳೋಣ. ಈಗ ನೀವು ಮನೆಯಿಂದ ಆಚೆ ಹಾಕಿದಿರಲ್ಲ, ಅಷ್ಟೇ ಸಾಕು ಮೇಡಮ್. ಯಜಮಾನ್ರಿಗೆ ವಿಷಯ ಹೇಳಬೇಕು ಅಂದರೆ ಸರಿಯಾದ ಸಮಯ ಬರಬೇಕು. ಸರಿ ಸುಬ್ಬು, ಆದರೆ ಒಂದು ಮಾತಂತೂ ನಿಜ, ಈ ಮನೆ ದೇವಸ್ಥಾನ ಇದ್ದ ಹಾಗೆ. ಇಂಥ ರಾಕ್ಷಸಿ ಈ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಇರಬಾರದು. ಏಯ್ ವಿಜಯಾಂಬಿಕಾ, ಅಪ್ಪಿ ತಪ್ಪಿ ಕೂಡ ನಿನ್ನೆರಳು ಈ ಮನೆ ಕಡೆ ಸೋಗ್ಬಾರ್ದು. ನಿನ್ ಪ್ರಾಣ ನಿನಗೆ ಭಿಕ್ಷೆ ಕೊಡ್ತಾ ಇದ್ದೀನಿ. ಹಾಗಂತ ನಿನ್ನ ಕ್ಷಮಿಸಿದ್ದೀನಿ ಅಂತ ಅನ್ಕೋಬೇಡ. ಇವತ್ತು ಭಿಕ್ಷೆ, ನಾಳೆ ಒಂದು ದಿನ ಶಿಕ್ಷೆ. ಅನುಭವಿಸೋದಕ್ಕೆ ಸಿದ್ಧವಾಗಿರು. ಮಾಮ್, ರೀ, ಬನ್ನಿ ಒಳಕ್ಕೆ. ಕೊಳ್ಚೆ ನೀರು ಮನೆಯಿಂದ ಆಚೆ ಹೋಗ್ತೈತೆ. ಅದನ್ನ ತಡಿಯಕ್ ಹೋಗಿ ನೀವ್ ಕೊಚ್ಕೊಂಡು ಹೋಗ್ಬೇಡಿ. ಮೊದ್ಲೇ ಭಯದಲ್ಲಿ ನಡಕ್ತೀವ್ರಿ.
ಆಚೆ ಗುಡ್ಗು ಸಿಡ್ಲಿನ ಸದ್ದು ಕೇಳ್ತಿಲ್ವಾ ನಿಮ್ಗೆ? ಒಳಕ್ ನಡಿ. ನಡೀರಿ ಹಿಂದೆ. ಮತ್ತೆ ಮತ್ತೆ ಹೇಳ್ತಿದ್ದೀನಿ, ಯಾವತ್ತೂ ಈ ಮನೆ ಕಡೆ ತಲೆನೂ ಹಾಕ್ಬಾರ್ದು. ಯಾಕಂದ್ರೆ ಇದು ನನ್ನ ಮನೆ. ಯಾವತ್ತಿದ್ರು ಈ ಮನೆಗೆ ಮಹಾರಾಣಿ ನಾನೇ. ಈ ಮನೆಯಲ್ಲಿ ಇನ್ನೂ ನಿನಗೆ ಜಾಗ ಇಲ್ಲ. ನಿನ್ನನ್ನ ನಾನು ಜೀವ ಸಹಿತ ಉಳಿಸ್ತಾ ಇರೋದೇ ಹೆಚ್ಚು. ಬದುಕಿದೆ ಅಂದ್ಕೊಂಡು ಹೊರಟೋಗಿಲ್ಲಿಂದ. ಯಾವತ್ತಿದ್ರು ಈ ಮನೆಗೆ ಮಹಾರಾಣಿ ನಾನೇ. ಈ ಮನೆಯಲ್ಲಿ ಇನ್ನೂ ನಿನಗೆ ಜಾಗ ಇಲ್ಲ. ದೊಡ್ಡ ಯಜಮಾನರ ಇಚ್ಛೆ ಪ್ರಕಾರ ಸ್ಥಿರ ಆಸ್ತಿಗಳು ಶ್ರಾವಣಿ ಮೇಡಮ್ ಅವ್ರ ಹೆಸರಿಗೆ ರಿಜಿಸ್ಟರ್ ಆಗಿದೆ. MLA ಎಲೆಕ್ಷನ್ ಗೆದ್ದ ತಕ್ಷಣ ದೊಡ್ಡ ಯಜಮಾನರು ಈ ಮನೆನ ನನಗೆ ಗಿಫ್ಟ್ ಆಗಿ ಕೊಟ್ಟರು. ಈಗ ಅವರೆಲ್ಲ ಆಸ್ತಿನೂ ಶ್ರಾವಣಿ ಹೆಸರಿಗೆ ಬರೆದ ಮೇಲೆ ಈ ಮನೆನೂ ಅವಳಿಗೆ ಸೇರಿದ್ದೆ. ಸೋಲ್ತಾ ಇದ್ದೇನೆ. ಆ ಶ್ರಾವಣಿ ಪದೇ ಪದೇ ನನ್ನನ್ನು ಸೋಲಿಸ್ತಾ ಇದ್ದಾಳೆ. ಆ ಲಲಿತಾ ದೇವಿನ ಮುಗಿಸ್ಬೇಕು ಅಂತ ಅನ್ಕೊಂಡ್ರೆ ಈ ಶ್ರಾವಣಿ ಅಡ್ಡ ಬರ್ತಾಳೆ. ಶ್ರಾವಣಿನ ಮಟ್ಟ ಹಾಕ್ಬೇಕು ಅಂತ ಅನ್ಕೊಂಡ್ರೆ ಆ ಲಲಿತಾ ದೇವಿ ಎದುರುಗಡೆ ಬರ್ತಾಳೆ. ನನ್ನ ಕಣ್ಣು ಮುಂದೆ ಬೆಳೆದ ಹುಡುಗಿ ನನ್ನ ಕುತ್ತಿಗೆನ ಹಿಡಿದು ಇವತ್ತು ನನ್ನನ್ನ ಮನೆಯಿಂದ ಆಚೆ ಹಾಕಿದಾಳೆ. ನನ್ನ ಜೀವನದಲ್ಲಿ ಇದು ನನಗಾಗಿರೋ ದೊಡ್ಡ ಅವಮಾನ. ಯಾರನ್ನಾದ್ರೂ ಒಬ್ಬರನ್ನ ಮುಗಿಸ್ಬೇಕು ಅಂದ್ರೆ ಇನ್ನೊಬ್ರು ಜೊತೆ ಆಗ್ತಿದ್ದಾರೆ. ಇಲ್ಲ, ಇವರಿಬ್ಬರನ್ನು ನಾನು ಮುಗಿಸ್ಲೇಬೇಕು. ಇನ್ನು ಮುಂದೆ ನನ್ನ ಜೀವನದಲ್ಲಿ ಯಾರು ಅಡ್ಡ ಬರಬಾರ್ದು.